ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಶ್ರೀ ಸಾಹಿ ಕ್ರಿಯೇಷನ್ಸ್. ಇವತ್ತಿನ ವಿಡಿಯೋದಲ್ಲಿ ನಾನು ಸೀರೆಗೆ ಕುಚ್ಚನ್ನು ಹಾಕಿ ತೋರಿಸ್ತಾ ಇದ್ದೀನಿ. ಸೀರೆಗೆ ಕುಚ್ಚು ಬೇಡ, ಜಾಸ್ತಿ ಆರ್ಚ್ ಬೇಡ, ಹಾಗೆ ಬೀಡ್ಸ್ ಕೂಡ ಬೇಡ ಅನ್ನೋರಿಗೆ ತುಂಬಾ ಸುಂದರವಾಗಿ ಕಾಣಿಸುವಂತಹ ಒಂದು ಸೀರೆ ಕುಚ್ಚನ್ನು ತೋರಿಸ್ತಾ ಇದ್ದೀನಿ. ತುಂಬಾ ಕ್ಯೂಟಾಗಿ ಬರುತ್ತೆ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಸೀರೆಯ ಕಲರ್ ಕಾಂಬಿನೇಷನ್ ಬಂದು ಗ್ರೇ ಕಲರ್ ಇದೆ. ಹಾಗೆ ಇದು ಬಂದು ಇಲ್ಕಲ್ ಸ್ಯಾರಿ. ಬಾಡಿ ಕಲರ್ ಬಂದು ಗ್ರೇ ಕಲರ್ ಇದೆ. ಹಾಗೆ ಪಲ್ಲು ಬಂದು ಈ ಥರ ಬಂದಿದೆ. ಆಲ್ಮೋಸ್ಟ್ ಗೊತ್ತಿರುತ್ತೆ ಇಲ್ಕಲ್ ಸ್ಯಾರಿದು ಕಲರ್ ಇದೇ ಥರ ಇರುತ್ತೆ ಅಂತ. ಆಲ್ಮೋಸ್ಟ್ ಎಲ್ಲ ಸ್ಯಾರಿಗಳಿಗೂ ಇಲ್ಲಿ ವೈಟ್ ಕಲರ್ ಬಂದಿರುತ್ತೆ. ಬಾರ್ಡರ್ ಬಂದು ಬ್ಲೂ ಕಲರ್ ಇದೆ, ಗೋಲ್ಡ್ ಜರಿ ಬಂದಿದೆ. ಫುಲ್ ಸ್ಯಾರಿ ಜಾಸ್ತಿ ಗ್ರೇ ಕಲರ್ ಇದೆ ಸೀರೆ. ಅದಕ್ಕೋಸ್ಕರ ನಾನು ಗ್ರೇ ಕಲರ್ ಮತ್ತು ಗೋಲ್ಡ್ ಕಲರನ್ನು ಬಳಸಿ ಕುಚ್ಚನ್ನು ಹಾಕಿ ತೋರಿಸ್ತಾ ಇದ್ದೀನಿ. ಈ ಥರ 6 ದಾರನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಬಾಡಿ ಕಲರು ಮತ್ತು ಗೋಲ್ಡ್ ಕಲರ್ ಬಂದಿರೋದ್ರಿಂದ ಜರಿ ಗೋಲ್ಡ್ ಕಲರು 6 ದಾರನ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. 6 ದಾರ ಮಾಡುವುದು ಗೊತ್ತಿಲ್ಲ ಅಂದರೆ ಲಿಂಕ್ ಅಂತ ಕಮೆಂಟ್ ಮಾಡಿ, ನಾನು ನಿಮಗೆ ಲಿಂಕನ್ನು ಕಳಿಸ್ಕೊಡ್ತೀನಿ 6 ದಾರನ ಯಾವ ಥರ ಮಾಡೋದಂತ. ನಾನಿಲ್ಲಿ 2 ತರಹದ ಸಿಲ್ಕ್ ಥ್ರೆಡನ್ನು ಬಳಸ್ಕೊಂಡು ಕುಚ್ಚನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಥ್ರೆಡ್ ಬಂದು ಈ ಥರ ಇರುತ್ತೆ, ಈ ಥರ ಇರುತ್ತೆ. ಇದು ಬಂದು ಬಾಡಿ ಕಲರ್ ಇದೆ, ಇದು ಬಂದು ಜರಿ ಬಂದಿದೆ ಅಲ್ಲ ಗೋಲ್ಡ್ ಕಲರ್, ಅದನ್ನು ಬಳಸ್ತಾ ಇದ್ದೀನಿ. ಈ ಸೀರೆಗೆ ಕುಚ್ಚು ಬರೋದಿಲ್ಲ, ಓನ್ಲಿ ಕ್ರೋಶಾ ವರ್ಕನ್ನು ಮಾಡಿ ತೋರಿಸ್ತಾ ಇದ್ದೀನಿ. ತುಂಬಾ ಚೆನ್ನಾಗಿ ಬರುತ್ತೆ. ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ. ಈ ಡಿಸೈನನ್ನು ಮಾಡ್ಕೋಬೇಕಂದ್ರೆ ಏನೇನು ತೊಗೊಂಡಿದ್ದೀನಿ ಅಂತ ತೋರಿಸ್ತೀನಿ. ಕ್ರೋಶಾ ನೀಡಲ್ ಬಂದು 0.75 mm ಈ ನೀಡಲನ್ನು ಬಳಸ್ತಾ ಇದ್ದೀನಿ. ಆಲ್ಮೋಸ್ಟ್ ನಾನು ಎಲ್ಲ ವಿಡಿಯೋಗಳಲ್ಲಿ ಕೂಡ ತೋರಿಸ್ತೀನಿ ನೀಡಲ್ ನಂಬರ್, ಆದರೂ ಕೂಡ ಕ್ರೋಶಾ ನೀಡಲ್ ನಂಬರ್ ಹೇಳಿ ಅಂತ ಕಮೆಂಟ್ ಮಾಡ್ತಾ ಇರ್ತೀರಾ. ಹಾಗೆ ಈ ಡಿಸೈನ್ಗೆ ಗಮ್ಮು ಕೂಡ ಬೇಕಾಗುತ್ತೆ. ಪ್ರತಿಯೊಂದು ಆರ್ಚ್ಗೂ ಗಮ್ಮನ್ನು ಯೂಸ್ ಮಾಡಬೇಕಾಗುತ್ತೆ. ಫ್ಯಾಬ್ರಿಕ್ ಗ್ಲೂವನ್ನು ಬಳಸ್ತಾ ಇದ್ದೀನಿ. ಹಾಗೆ ಕಟ್ಟರನ್ನು ತಗೊಂಡಿದ್ದೀನಿ. ಈ ಡಿಸೈನ್ ಮಾಡೋದಕ್ಕೆ ಸೀರೆಗೆ ಮೊದಲೇ ನಾವು ಮಾರ್ಕನ್ನು ಮಾಡಿ ಇಟ್ಕೋಬೇಕಾಗುತ್ತೆ. ಯಾವ ಥರ ಅಂತ ನೋಡೋಣ. ಮೆಜರ್ಮೆಂಟ್ ಟೇಪನ್ನು ತಗೊಳ್ಳಿ. ಮೊದಲು ಸ್ಟಾರ್ಟಿಂಗಲ್ಲಿ ಒಂದು ಮಾರ್ಕನ್ನು ಮಾಡ್ಕೊಳ್ಳಿ. ಅದಾದಮೇಲೆ ನಿಮಗೆ ಎಷ್ಟು ಗ್ಯಾಪ್ ಬೇಕೋ ಒಂದು ಆರ್ಚ್ ಆದಮೇಲೆ ಅಷ್ಟು ಗ್ಯಾಪ್ಗೆ ನೀವು ಮಾರ್ಕನ್ನು ಮಾಡ್ಕೊಳ್ಳಿ. ನಾನಿಲ್ಲಿ 4 ಇಂಚಿಗೆ ಒಂದು ಮಾರ್ಕನ್ನು ಮಾಡ್ತಿದ್ದೀನಿ. ಸೀರೆ ಪೂರ್ತಿ ನೀವು 4 ಇಂಚ್ಗೆ ಒಂದು ಮಾರ್ಕನ್ನು ಮಾಡ್ತಾ ಬನ್ನಿ. ಇನ್ನೂ ಹತ್ರ ಬೇಕಿದ್ದರೆ ಹತ್ರ ಕೂಡ ಮಾಡ್ಕೋಬೋದು. ಲಾಸ್ಟ್ ಅಂದರೆ 3ಗೆ ಮಾಡ್ಕೋಬೋದು, ಅದಕ್ಕಿಂತ ಕಮ್ಮಿ ಬರೋದಿಲ್ಲ, ಅಷ್ಟು ಚೆನ್ನಾಗಿ ಕಾಣಿಸೋದಿಲ್ಲ. ಇದೇ ಥರ ಸೀರೆ ಪೂರ್ತಿ ಮಾರ್ಕನ್ನು ಮಾಡಿಕೊಂಡು ನೆಕ್ಸ್ಟ್ ಏನು ಮಾಡಬೇಕಂತ ತೋರಿಸ್ತೀನಿ. ಓಕೆ, ಡಿಸೈನನ್ನು ಸ್ಟಾರ್ಟ್ ಮಾಡ್ಕೊಳ್ಳೋಣ. ಫಸ್ಟ್ ಒಂದು ಮಾರ್ಕ್ ಎಲ್ಲಿ ಮಾಡ್ಕೊಂಡಿರ್ತೀನೋ ಅಲ್ಲಿ ಸ್ಟಾರ್ಟ್ ಮಾಡ್ಕೋತೀನಿ. ಸ್ಟಾರ್ಟಿಂಗಲ್ಲಿ ನೋಡಿ ಲಾಕ್ ಮಾಡ್ಕೋಬೇಕು. ನೀಡಲನ್ನು ಚುಚ್ಚಿ ದಾರನ ಮೇಲ್ಗಡೆ ತಂದು ಸ್ಟಾರ್ಟಿಂಗಲ್ಲಿ ಲಾಕ್. ನಾವು ಎಲ್ಲಿ ಮಾರ್ಕ್ ಮಾಡ್ಕೊಂಡಿರ್ತೀವೋ ಅಲ್ಲಿಂದಾನೇ ಈ ಥರ ಬೇಸ್ ಲೈನನ್ನು ಮಾಡ್ಕೋಬೇಕು. ಇದು ಸೀರೆಗೆ ಪೂರ್ತಿಯಾಗಿ ಬೇಸ್ ಲೈನ್ ಬರೋದಿಲ್ಲ. ಲಾಕ್ ಮಾಡ್ಕೊಂಡ್ಮೇಲೆ ಇಲ್ಲಿಂದ ನಾನಿವಾಗ 5 ಚೈನ್ ಹಾಕ್ಕೋತೀನಿ. 5 ಚೈನ್ ಹಾಕ್ಕೊಂಡು ಸ್ಟ್ರೇಟಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳಿ. ನೋಡಿ ಈ ಥರ. ಅದಾದಮೇಲೆ ಇವಾಗ 6 ಚೈನ್ಸ್ 6 ಚೈನ್ಗಳನ್ನು ಹಾಕ್ತೀನಿ. 6 ಚೈನ್ಗಳನ್ನು ಹಾಕಿ ಸ್ಟ್ರೇಟಾಗಿ ಬೇಡ, ಒಳಗಡೆಗೆ ಒಂದು 3 ಅಥವಾ 4 ಚೈನ್ ಹಾಕಿದರೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಸ್ವಲ್ಪ ಯು ಶೇಪಲ್ಲಿ ಬರೋ ಥರ ಲಾಕನ್ನು ಮಾಡ್ಕೊಳ್ಳಿ. ನೆಕ್ಸ್ಟ್ ಇವಾಗ ಮತ್ತೆ 5 ಚೈನ್ ಹಾಕ್ತೀನಿ. ಸ್ಟ್ರೇಟಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್. ಅದಾದಮೇಲೆ ಇವಾಗ ಸೀರೆನ ಈ ಥರ ಉಲ್ಟಾ ಮಾಡ್ಕೋಬೇಕು. ಈ ಥರ ಉಲ್ಟಾ ತಿರುಗಿಸ್ಕೊಂಡು ಇಲ್ಲಿಂದ ಡಿಸೈನನ್ನು ಮಾಡ್ಕೋಬೇಕಾಗುತ್ತೆ. ಈಗ 5 ಚೈನ್ ಗ್ಯಾಪ್ ಒಳಗಡೆಗೆ ಒಂದು ಸಿಂಗಲ್ ಕ್ರೋಶ, ಇನ್ನೊಂದು ಸಿಂಗಲ್ ಕ್ರೋಶ, ಫೈವ್ ಚೈನ್ ಗ್ಯಾಪ್ ಒಳಗಡೆ 2 ಸಿಂಗಲ್ ಕ್ರೋಶ ಮಾಡಿಕೊಂಡೆ. ಇಲ್ಲಿಂದ ಸೂಜಿ ಮೇಲೆ 2 ಸಲ ಥ್ರೆಡನ್ನು ಸುತ್ತಕೊಂಡು 6 ಚೈನ್ ಗ್ಯಾಪ್ ಒಳಗಡೆಗೆ ನೀಡಲ್ನ ಹಾಕಿ ದಾರ ತಂದು 2ರಲ್ಲಿ 1, ನೆಕ್ಸ್ಟ್ 2ರಲ್ಲಿ 1, ನೆಕ್ಸ್ಟ್ 2ರಲ್ಲಿ 1 ತ್ರಿಬಲ್ ಕ್ರೋಶ ಕಂಬ ಆಯಿತು. ಮತ್ತೆ ಸೂಜಿ ಮೇಲೆ 2 ಸಲ ಥ್ರೆಡನ್ನು ಸುತ್ಕೋಬೇಕು. ಅದೇ 6 ಚೈನ್ ಗ್ಯಾಪ್ ಒಳಗಡೆಗೆ ತ್ರಿಬಲ್ ಕ್ರೋಶ ಕಂಬ. ಡಬಲ್ ಕ್ರೋಶ ಕಂಬ ಕೂಡ ನೀವು ಮಾಡ್ಕೋಬೋದು. ತ್ರಿಬಲ್ ಕ್ರೋಶ ಕಂಬ ಮಾಡ್ಕೊಳ್ಳೋದ್ರಿಂದ ಆರ್ಚ್ ಸೈಜು ಸ್ವಲ್ಪ ಅಗಲವಾಗಿ ಬರುತ್ತೆ, ಅದಕ್ಕೋಸ್ಕರ ನಾನು ತ್ರಿಬಲ್ ಕ್ರೋಶ ಕಂಬನ ಮಾಡ್ತಾ ಇದ್ದೀನಿ. ಇವಾಗ ಈ 6 ಚೈನ್ ಗ್ಯಾಪ್ ಇದೆಯಲ್ಲ, ಅದು ಫಿಲ್ ಆಗೋವರೆಗೂ ತ್ರಿಬಲ್ ಕ್ರೋಶ ಕಂಬನ ಮಾಡ್ಕೋಬೇಕು.
ಫಸ್ಟ್ ಒಂದು ಆರ್ಚಿಗೆ ಎಷ್ಟು ಮಾಡ್ಕೊಂಡಿರ್ತೀರೋ ಸೀರೆ ಪೂರ್ತಿ ಅಷ್ಟೇ ಮಾಡ್ಕೋಬೇಕಾಗತ್ತೆ. ಈಗ ಪೂರ್ತಿಯಾಗಿ ಮಾಡ್ಕೋತೀನಿ. ಈ 6 ಚೈನ್ ಗ್ಯಾಪ್ ಒಳಗಡೆ ನಾನು 13 ತ್ರಿಬಲ್ ಕ್ರೋಶಾ ಕಂಬಗಳನ್ನು ಮಾಡ್ಕೊಂಡಿದ್ದೀನಿ. ಇದನ್ನ ಇವಾಗ ಈ 5 ಚೈನ್ ಗ್ಯಾಪ್ ಒಳಗಡೆಗೆ ಲಾಕ್ ಮಾಡ್ಕೋತೀನಿ. ನಾನಿಲ್ಲಿ ಒಂದು ಆರ್ಚ್ ಕಂಪ್ಲೀಟಾಗಿ ತೋರಿಸ್ತೀನಿ, ನೀವು ಅದನ್ನು ಸ್ಕಿಪ್ ಮಾಡದೆ ನೋಡಿದರೆ ಗೊತ್ತಾಗುತ್ತೆ. ಇನ್ನೊಂದು ಸಲ ಲಾಕು, ಅದಾದಮೇಲೆ ಡೈರೆಕ್ಟಾಗಿ ಸೀರೆಗೆ ಒಂದು ಸಲ ಈ ಥರ ಲಾಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇವಾಗ ಮತ್ತೆ ಸೀದಾ ಕಡೆಗೆ ಟರ್ನ್ ಮಾಡ್ಕೋಬೇಕು. ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ಬಂದಿದೆ ಆರ್ಚ್ ಅಂತ. ಇವಾಗ ಸೀದಾ ಕಡೆ ಟರ್ನ್ ಮಾಡ್ಕೋತೀನಿ ಡಿಸೈನನ್ನು. ನೋಡಿ ಈ ಥರ ಕಾಣಿಸುತ್ತೆ ಫ್ರಂಟಿಂದ. ಇವಾಗ ಇಲ್ಲಿಂದ ಸೂಜಿ ಮೇಲೆ ಒಂದು ಸಲ ಥ್ರೆಡನ್ನು ಸುತ್ತಕೊಂಡು ಆರ್ಚ್ ಮೇಲೆ ಫಸ್ಟ್ ಹೋಲ್ ಕಾಣಿಸ್ತಿದೆಯಲ್ಲ, ಅಲ್ಲಿ ನೀಡಲನ್ನು ಹಾಕಿ ದಾರನ ತಂದು 2ರಲ್ಲಿ 1, ನೆಕ್ಸ್ಟ್ 2ರಲ್ಲಿ 1 ಡಬಲ್ ಕ್ರೋಶಾ ಕಂಬನ ಮಾಡಬೇಕು. ಅದಾದಮೇಲೆ 3 ಚೈನನ್ನು ಹಾಕ್ಕೊಂಡು ಈ ಗ್ಯಾಪ್ ಒಳಗಡೆಗೆ ನೀಡಲ್ನ ಹಾಕಿ ದಾರ ತಂದು ಲಾಕನ್ನು ಮಾಡಿಕೊಂಡ್ರೆ ಪಿಕಟ್ ಆಗುತ್ತೆ. ಮತ್ತೆ ಸೂಜಿ ಮೇಲೆ ಒಂದು ಸಲ ಥ್ರೆಡನ್ನು ಸುತ್ತಕೊಂಡು ನೆಕ್ಸ್ಟ್ ಹೋಲ್ಗೆ ಕಾಣಿಸ್ತಾ ಇದೆಯಲ್ಲ, ಇಲ್ಲಿ ನೆಕ್ಸ್ಟ್ ಹೋಲ್ಗೆ ನೀಡಲನ್ನು ಹಾಕಿ ದಾರ ತಂದು ಡಬಲ್ ಕ್ರೋಶಾ ಕಂಬ. ಅದಾದಮೇಲೆ 3 ಚೈನ್ಸ್, 2 ಕಂಬಗಳ ಮಧ್ಯದಲ್ಲಿ ನೀಡಲ್ ಹಾಕಿ ದಾರ ತಂದು ಲಾಕ್ ಮಾಡ್ಕೋತೀನಿ. ಅರ್ಥ ಆಯ್ತು ಅನ್ಕೋತೀನಿ. ಇದೇ ಥರ ಈ ಆರ್ಚ್ ಮೇಲೆ ಎಷ್ಟು ಹೋಲ್ ಬಂದಿದೆಯಲ್ಲ ಅಷ್ಟು ಹೋಲ್ಗೂ ಕೂಡ ಡಬಲ್ ಕ್ರೋಶಾ ಕಂಬ ಮಾಡಬೇಕು. 3 ಚೈನ್ ಹಾಕ್ಕೊಂಡು ಈ ಥರ ಲಾಕ್ ಮಾಡಿಕೊಂಡು ಪಿಕಟ್ಗಳನ್ನು ಮಾಡ್ಕೋಬೇಕು. ಸಿಂಪಲ್ ಆಗಿದೆ, ಬೀಡ್ಸ್ ಬೇಡ, ಕುಚ್ಚು ಬೇಡ ಅಂತ ಹೇಳೋರು ಈ ಥರ ಕ್ರೋಶಾ ಡಿಸೈನನ್ನು ಟ್ರೈ ಮಾಡ್ಬೋದು. ಯಾವುದೇ ರೀತಿಯ ಬೀಡ್ಸ್ ಕೂಡ ಕಲರ್ ಹೋಗೋದಿಲ್ಲ, ಅಂದರೆ ಬೀಡ್ಸ್ ಕಲರ್ ಹೋಗುತ್ತೆ ಅಂತ ಹೇಳೋರು ಈ ಥರ ಟ್ರೈ ಮಾಡಿ. ಬೀಡ್ಸ್ ಹಾಕೋ ಅಗತ್ಯ ಕೂಡ ಇಲ್ಲ, ಡಿಸೈನ್ ಕೂಡ ತುಂಬಾ ಗ್ರ್ಯಾಂಡಾಗಿ ಕಾಣಿಸುತ್ತೆ, ಸೀರೆಗೂ ಲುಕ್ ಬರುತ್ತೆ. ಈ ಥರ ನಾನಿವಾಗ ಪ್ರತಿಯೊಂದು ಹೋಲ್ಗೂ ಮಾಡ್ತಾಯಿದ್ದೀನಿ. ಡಬಲ್ ಕ್ರೋಶಾ ಕಂಬನ ಮಾಡಿಕೊಂಡು 3 ಚೈನ್ ಹಾಕ್ಕೊಂಡು 2 ಕಂಬಗಳ ಮಧ್ಯದಲ್ಲಿ ಲಾಕ್ ಮಾಡಿಕೊಂಡಾಗ ಪಿಕಟ್ ಆಗುತ್ತೆ. ಈಗ ಪೂರ್ತಿಯಾಗಿ ಕಂಪ್ಲೀಟ್ ಮಾಡ್ಕೋತೀನಿ. ಓಕೆ ಫ್ರೆಂಡ್ಸ್, ನೋಡಿ ಪೂರ್ತಿಯಾಗಿ ಡಬಲ್ ಕ್ರೋಶಾ ಕಂಬ ಮತ್ತು ಪಿಕಟ್ಗಳನ್ನು ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಇವಾಗ ಇದನ್ನು ಡೈರೆಕ್ಟಾಗಿ ಈ ಥರ ಸೀರೆಗೆ ಲಾಕ್ ಮಾಡ್ಕೋಬೇಕು. ಇಲ್ಲಿ ಯಾವುದೇ ರೀತಿಯ ಸೀರೆಗೆ ಪೂರ್ತಿಯಾಗಿ ಬೇಸ್ ಲೈನ್ ಬರೋದಿಲ್ಲ, ಇಷ್ಟಿಷ್ಟೇ ಮಾಡ್ಕೋಬೇಕಾಗತ್ತೆ, ಒಂದೊಂದೇ ಸಿಂಗಲ್ ಆರ್ಚ್ಗಳು. ಇವಾಗ 2 ಚೈನ್ ಹಾಕಿ ಥ್ರೆಡನ್ನು ಕಟ್ ಮಾಡ್ಕೋತೀನಿ. ಕಟ್ ಮಾಡ್ಕೊಂಡಿರೋ ಥ್ರೆಡನ್ನು ಈ ಥರ ಟೈಟಾಗಿ ಮೇಲೆ ಎಳ್ಕೊಳ್ಳಿ, ಯಾವುದೇ ಕಾರಣಕ್ಕದು ಬಿಚ್ಕೊಳ್ಳೋದಿಲ್ಲ. ನೋಡಿ ಈ ಥರ ಬಂದಿದೆ. ಬೇಕು ಅಂದರೆ ನೀವು ನಾರ್ಮಲ್ ಸೂಜಿ ಒಳಗಡೆ ಕಾಟನ್ ಥ್ರೆಡನ್ನು ಪೋಣಿಸ್ಕೊಂಡು ಬಿಗ್ ಸೈಡ್ ಬೀಡನ್ನು ಇಲ್ಲಿ ಅಟ್ಯಾಚ್ ಮಾಡ್ಕೋಬೋದು. ಹಾಗೆ ಇಲ್ಲಿ ಸ್ಟೋನ್ಲೆಸ್ ಮತ್ತು ಪರ್ಲನ್ನು ಕೂಡ ನೀವು ಹಚ್ಕೋಬೋದು. ಇಲ್ಲಾಂದರೆ ಬೀಡನ್ನು ಇಲ್ಲಿ 6 ಚೈನ್ ಹಾಕಿದ್ದೀನಲ್ಲ, ಅಲ್ಲಿ ಮೊದಲೇ ನೀವು ಬೀಡನ್ನು ಹಾಕಿ ಬೀಡ್ ಕೆಳಗಡೆ ಆರ್ಚನ್ನು ಮಾಡ್ಕೋಬೋದು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಈ ಥರ ನೀವು ಈಗ ನೆಕ್ಸ್ಟ್ ಮಾರ್ಕ್ ಇದೆಯಲ್ಲ, ಅಲ್ಲಿಂದ ನೀವು ಚೈನ್ಗಳನ್ನು ಸ್ಟಾರ್ಟ್ ಮಾಡ್ಕೋಬೇಕಾಗತ್ತೆ. ಅಂದರೆ ಮಿಡಲ್ನಲ್ಲಿ ಗ್ಯಾಪು ಕರೆಕ್ಟಾಗಿ ಬರುತ್ತೆ. ಇವಾಗ ಇದನ್ನು ಎಕ್ಸ್ಟ್ರಾ ಥ್ರೆಡ್ ಇರುತ್ತಲ್ಲ, ಇದನ್ನು ಬ್ಯಾಕ್ ಸೈಡಲ್ಲಿ ನಾವು ಗಮ್ಮನ್ನು ಹಚ್ಚಿ ಅಟ್ಯಾಚ್ ಮಾಡ್ಕೊಳ್ಳೋಣ. ಸ್ಟಾರ್ಟಿಂಗಲ್ಲಿ ಗಂಟು ಹಾಕಿರ್ತೀನಲ್ಲ, ಅದನ್ನು ಕೂಡ ಬ್ಯಾಕ್ ಸೈಡಲ್ಲಿ ಗಮ್ ಹಾಕಿ ಅಟ್ಯಾಚ್ ಮಾಡ್ತೀನಿ. ಈ ಥರ ಮಾಡೋದ್ರಿಂದ ಯಾವುದೇ ಕಾರಣಕ್ಕೂ ಡಿಸೈನ್ ಬಿಚ್ಕೊಳ್ಳೋದಿಲ್ಲ. ಹಾಗೆ ಫಿನಿಶಿಂಗ್ ಕೂಡ ನೀಟಾಗಿ ಕಾಣಿಸುತ್ತೆ. ಮುಂದ್ಗಡೆ ಯಾವುದೇ ರೀತಿ ಕಾಣಿಸೋದಿಲ್ಲ, ಥ್ರೆಡ್ ಬ್ಯಾಕ್ ಸೈಡಲ್ಲಿ ಬಂದುಬಿಡುತ್ತೆ. ಸ್ವಲ್ಪ ಗಮ್ ಹಚ್ಚಿ ಎಕ್ಸ್ಟ್ರಾ ಥ್ರೆಡನ್ನು ಕಟ್ ಮಾಡ್ಕೋತೀನಿ. ನೋಡಿ ಈ ಥರ ಕಾಣಿಸ್ತಾ ಇದೆ, ತುಂಬ ಚೆನ್ನಾಗಿ ಬರುತ್ತೆ. ಈ ಥರ ಸೀರೆ ಪೂರ್ತಿ ಮಾಡ್ಕೊಳ್ಳಿ. ನಾನಿಲ್ಲಿ ಒಂದು ಗ್ರೇ ಮತ್ತು ಒಂದು ಗೋಲ್ಡನ್ನು ಯೂಸ್ ಮಾಡಿದ್ದೀನಿ. ಪೂರ್ತಿ ಕಂಪ್ಲೀಟ್ ಆದಮೇಲೆ ನಿಮಗೆ ಫೈನಲ್ ಲುಕ್ ಯಾವ ಥರ ಬಂದಿದೆ ಅಂತ ತೋರಿಸ್ತೀನಿ. ನೆಕ್ಸ್ಟ್ ಇವಾಗ ಗ್ರೇ ಕಲರ್ ನಾನು ಇಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀನಲ್ಲ, ಇಲ್ಲಿಂದ ನೆಕ್ಸ್ಟ್ ಚೈನನ್ನು ಸ್ಟಾರ್ಟ್ ಮಾಡ್ತೀನಿ. ಕಂಪ್ಲೀಟ್ ಆದಮೇಲೆ ತೋರಿಸ್ತೀನಿ. ಓಕೆ ಫ್ರೆಂಡ್ಸ್, ನೋಡಿ ಕಂಪ್ಲೀಟ್ ಆದಮೇಲೆ ಫೈನಲ್ ಲುಕ್ ಅನ್ನೋದು ಈ ಥರ ಕಾಣಿಸ್ತಾ ಇದೆ. ತುಂಬಾ ಗ್ರ್ಯಾಂಡಾಗಿ ಬಂದಿತ್ತು. ಬರೀ ಕ್ರೋಶಾ ವರ್ಕಲ್ಲಿ ತುಂಬಾ ಗ್ರ್ಯಾಂಡಾಗಿ ಮಾಡ್ಕೊಳ್ಳುವಂತಹ ಡಿಸೈನು. ಒಂದು ವೇಳೆ ನಿಮಗೆ ಕುಚ್ಚು ಬೇಕಂದರೆ ಇಲ್ಲಿ ಮಿಡಲ್ನಲ್ಲಿ ಗ್ಯಾಪ್ ಇದೆಯಲ್ಲ, ಇಲ್ಲಿ ಸಿಂಗಲ್ಲಾಗಿ ಚಿಕ್ಕದಾಗಿ ಒಂದು ಬೇಬಿ ಕುಚ್ಚನ್ನು ನೀವು ಕಟ್ಕೋಬೋದು, ತುಂಬ ಚೆನ್ನಾಗಿ ಬರುತ್ತೆ. ಒಂದು ವೇಳೆ ಬೀಡ್ಸ್ ಬೇಕು ಅಂದರೆ ನಾರ್ಮಲ್ ಸೂಜಿಗೆ ಕಾಟನ್ ಥ್ರೆಡನ್ನು ಪೋಣಿಸ್ಕೊಂಡು ಇಲ್ಲಿ ಸ್ಟಿಚ್ ಮಾಡ್ಕೋಬೋದು. ಹಾಗೆ ಈ ಥರ ಸ್ಟೋನ್ ಲೇಸನ್ನು ಕೂಡ ನೀವು
ಗಮ್ಮನ್ನು ಯೂಸ್ ಮಾಡಿ ನೀವು ಹಚ್ಕೋಬೋದು. ಬೇಕು ಅಂದರೆ ನಾನಿಲ್ಲಿ ಹಚ್ತಾ ಇಲ್ಲ, ಜಸ್ಟ್ ನಿಮಗೆ ತೋರಿಸ್ತಾ ಇದ್ದೀನಿ. ನಿಮ್ಗೆ ಏನಾದರೂ ಬೇಕು, ಗ್ರ್ಯಾಂಡ್ ಲುಕ್ ಬೇಕು ಅಂದರೆ ಆ ಥರ ಮಾಡ್ಕೊಳ್ಳಿ. ಬೇಡ ಸಿಂಪಲ್ಲಾಗಿ ಹೀಗೆ ಇರಲಿ ಅಂದರೆ ನೀವು ಹಾಗೆ ಬಿಟ್ಕೋಬೋದು. ಹಾಗೆ ಪರ್ಲ್ ಕೂಡ ನೀವು ಬಳಸ್ಕೋಬೋದು. ಈ ಥರ ಬೀಡನ್ನು ಹಚ್ಕೊಂಡು ಈ ಥರ ಪರ್ಲ್ ಕೂಡ ನೀವು ಹಚ್ಕೋಬೋದು. ಇದು ಕೂಡ ಗಮ್ ಹಚ್ಚಿನೇ ಅಟ್ಯಾಚ್ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಈ ಥರ ಸೀರೆ ಪೂರ್ತಿ ಮಾಡ್ಕೋಬೋದು. ಬೇಡ ಅಂದರೆ ಸಿಂಪಲ್ಲಾಗಿ ಬಿಟ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಕುಚ್ಚು ಬೇಡ, ಬೀಡ್ಸ್ ಬೇಡ ಅನ್ನೋರಿಗೆ ತುಂಬಾ ಹೇಳಿ ಮಾಡಿಸಿದಂತಹ ಒಂದು ಕ್ಯೂಟಾಗಿ ಕಾಣಿಸುವಂತಹ ಕುಚ್ಚು. ಎಷ್ಟು ಚೆನ್ನಾಗಿ ಬಂದಿದೆ ಡಿಸೈನ್ ಅಂತೂ. ಇಲ್ಲಿ ಜಾಸ್ತಿ ಆರ್ಚ್ಗಳು ಕೂಡ ಬೇಕಾಗಿಲ್ಲ, ಯಾಕಂದರೆ ನಾವು ಫೋಲ್ಡ್ ಮಾಡಿದಾಗ ಅದು ಜಾಸ್ತಿಯಾಗೆ ಕಾಣಿಸುತ್ತೆ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಹಾಗೆ ಈ ಡಿಸೈನ್ ನಿಮಗೆ ಇಷ್ಟ ಆಯಿತು ಅನ್ಕೋತೀನಿ. ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೆ ನೋಡ್ತಾ ಇದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ. ಹೆಚ್ಚಿನ ವಿಡಿಯೋಗಳಿಗಾಗಿ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ವಿಡಿಯೋ ಹಾಕಿದ ತಕ್ಷಣ ಮೊದಲು ನಿಮಗೆ ನೋಟಿಫಿಕೇಷನ್ ಬಂದು ತಲುಪುತ್ತೆ. ಈ ಡಿಸೈನ್ಗೆ ಒಂದು 500ಇಂದ 550ವರೆಗೂ ಚಾರ್ಜ್ ಮಾಡ್ಕೋಬೋದು. ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.